ಸಪ್ತ ಸಿಂಧು, ಋಗ್ವೇದಿಕ್ ಸಪ್ತ ಸಿಂಧು, ಲೇಟರ್ ವೇದಿಕ್ ದವ್ರು ಮಾತ್ರ ಗಂಗಾ ಯಮುನಾ. ಸಿಂಧು ನದಿ ಅದರ 5 ಉಪನದಿಗಳು. ಯಾವ್ದು ಉಪನದಿಗಳು? ಜೇಲಂ, ಜೇಲಂಗೆ ಏನಂತ ಕರಿತಾ ಇದ್ರು ಮುಂಚಿನ ಹೆಸರು? ವತಿಷ್ಠ. ಜೇಲಂ ಉಪನದಿ, ಇದು ಸಿಂಧು ನದಿಯ ಉಪನದಿ. ವತಿಷ್ಠ. ಬಿಯಾಸ್, ಬಿಯಾಸ್ ರಿವರ್, ಅದಕ್ಕೇನಂತ ಕರಿತಾ ಇದ್ರು? ವಿಪಾಸ, ವಿಪಾಸ. ಚನಾಬ್, ಚನಾಬ್ ಇನ್ನೊಂದು ಉಪನದಿ, ಅದಕ್ಕೆ ಮುಂಚಿನ ಹೆಸರೇನು? ಅಸ್ಕಿನಿ, ಅಸ್ಕಿನಿ. ಹರಪ್ಪ ಯಾವ ನದಿ ದಂಡೆ ಮೇಲೆ ಇತ್ತು? ಹರಪ್ಪ. ರಾವಿ, ರಾವಿಗೆ ಮುಂಚಿನ ಹೆಸರೇನು? ಪುರುಷಿಣಿ, ಪುರುಷಿಣಿ. ಇನ್ನೊಂದು ಯಾವ್ದು ಉಳಿತು ಇವಾಗ? ಸತ್ಲಜ್, ಸತ್ಲಜ್. ಸುತುದ್ರಿ ಕ್ವಶನ್ ಕೇಳಿದ್ದಾರೆ ಮುಂಚಿನ ಹೆಸರುಗಳ ಮೇಲೆ. ಸುತುದ್ರಿ. ಮ್ಯಾಥ್ಸ್ ದ ಫಾಲೋಯಿಂಗ್ ಅಲ್ಲೇ ಕೇಳಿದ್ದಾರೆ. ಏನಂತ ಕೇಳಿದರೆ ಒಂದು ನಗರವನ್ನ ಕೊಟ್ಟಿದ್ದಾರೆ, ಅವರು ಬಿಯಾಸ್ ಅಂತ ಯೂಸ್ ಮಾಡಿಲ್ಲ, ಅಲ್ಲಿ UP ಸರ್ ಏನಂತ ಯೂಸ್ ಮಾಡಿದ್ದಾರೆ? ವಿಪಾಸ ಅಂತ ಯೂಸ್ ಮಾಡಿದ್ದಾರೆ. ಸೊ 5 ನದಿಗಳು ಪ್ಲಸ್ ಸಿಂಧು ನದಿ. ಇನ್ನೊಂದು ಯಾವುದು? ಸರಸ್ವತಿ. ಮಾಡರ್ನ್ ಡೇ ಹಕ್ರಾ ಮತ್ತೆ ಘಗ್ಗರ್, ಹಕ್ರಾ ಮತ್ತೆ ಘಗ್ಗರ್. ಇದೇನು? ಋಗ್ವೇದಿಕ್ ಪೀಪಲ್ ಈ ನದಿಗಳ ಸುತ್ತಮುತ್ತ ವಾಸ ಮಾಡ್ತಾ ಇದ್ರು. ಅದಕ್ಕೆ ಸಪ್ತ ಸಿಂಧು ಅಂತ ಕೂಡ ಕರೀತಾರೆ, ಸಪ್ತ ಸಿಂಧು ಯುಗ ಅಂತ ಕೂಡ ಕರೀತಾರೆ. ಇನ್ನು ಲೇಟರ್ ವೇದಿಕ್ ಜನ ಎಲ್ಲಿ ವಾಸ ಮಾಡಿದ್ರು? ಗಂಗಾ ಮತ್ತೆ ಯಮುನಾ.